ಮಿತ್ರರೇ ನಮಸ್ಕಾರ. ಮಿತ್ರರೇ, ಅದು ಯಾಕೋ ಗೊತ್ತಿಲ್ಲ, ಈಗ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಪ್ರತಿಯೊಂದು ಸುದ್ದಿಯೂ ಕೂಡ ಭಾರತಕ್ಕೆ ಒಂಥರ ಹಬ್ಬದೂಟ ಇದ್ದ ಹಾಗಿದೆ. ಮೇಲಿಂದ ಮೇಲೆ ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ. ಈ ಪಾಕಿಸ್ತಾನ ಇದೆಯಲ್ಲ, ಇದು ಜಾಗತಿಕವಾಗಿ ತನ್ನನ್ನು ತಾನು ದೊಡ್ಡ ಪ್ಲೇಯರ್ ಎಂಬ ರೀತಿಯಲ್ಲಿ ಬಿಂಬಿಸಿಕೊಳ್ಳುತ್ತೆ. ರೀಜನಲ್ ಸೆಕ್ಯುರಿಟಿ, ಸ್ಟೆಬಿಲಿಟಿ ಈ ವಿಚಾರದಲ್ಲಿ ಪಾಕಿಸ್ತಾನ ಬಹಳ ದೊಡ್ಡ ಮಹಾಶಕ್ತಿ ಎಂಬ ರೀತಿಯಲ್ಲಿ ಪೋಸ್ ಕೊಡುತ್ತೆ. ಒಮ್ಮೊಮ್ಮೆ ಅವರು ಪೋಸ್ ಕೊಡುವ ರೀತಿಯನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಜಾಗತಿಕವಾಗಿ ಇವರೊಂದು ದೊಡ್ಡ ತಾಕತ್ತ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ನೀವೇ ಯೋಚನೆ ಮಾಡಿ, ಟ್ರಂಪ್ ಪೀಸ್ ಬೋರ್ಡ್ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಹಾಜರಿರ್ತಾರೆ. ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ವಿಚಾರ ಬಂದ್ರೆ ಅಲ್ಲಿ ಪಾಕಿಸ್ತಾನ ಹಾಜರಿರುತ್ತೆ. ಸೌದಿಯ ಜೊತೆಗೆ ಡಿಫೆನ್ಸ್ ಡೀಲ್ ಮಾಡ್ಕೊಳ್ತಾರೆ. ತುರ್ಕಿ, ಪಾಕಿಸ್ತಾನ, ಸೌದಿ ಅರೇಬಿಯಾ ಸೇರ್ಕೊಂಡು ಇಸ್ಲಾಮಿಕ್ ನ್ಯಾಟೋವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇಷ್ಟು ಸಾಲದು ಅಂತ ಹೇಳಿ ಬಾಂಗ್ಲಾದೇಶದ ವಿಚಾರಕ್ಕೆ ಪಾಕಿಸ್ತಾನ ಬರ್ತಾ ಇದೆ. ಬಾಂಗ್ಲಾದೇಶಕ್ಕೆ ಸೆಕ್ಯೂರಿಟಿ ಗ್ಯಾರಂಟರ್ ಆಗ್ಬಿಟ್ಟು ಅವ್ರ ಜೊತೆಗೆ ಡಿಫೆನ್ಸ್ ಒಪ್ಪಂದ ಮಾಡಿಕೊಳ್ಳುವಂತಹ ಚರ್ಚೆ ನಡೀತಾ ಇದೆ. ಪಾಕಿಸ್ತಾನದ ಈ ಎಲ್ಲ ನಡೆಯನ್ನು ನೋಡಿದ್ರೆ ಅವರು ಆರ್ಥಿಕವಾಗಿ ಎಷ್ಟು ಸುಭದ್ರವಾಗಿರಬಹುದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆದರೆ ಅವರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಪಾಕಿಸ್ತಾನದ ಪ್ರಧಾನಿ ಆಗಲಿ, ಪಾಕಿಸ್ತಾನದ CDF ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಆಗಲಿ, ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಮೊದಲಿಗೆ ಅವರು ಭಿಕ್ಷೆ ಬೇಡ್ತಾರೆ. ನಮಗೊಂದು $2 ಬಿಲಿಯನ್ ಸಾಲ ಕೊಡಿ, ಆ ನಂತರದಲ್ಲಿ ಮುಂದಿನದನ್ನ ಚರ್ಚೆ ಮಾಡೋಣ ಅಂತ. ಅಂತಹ ಒಂದು ಕೆಟ್ಟ ಆರ್ಥಿಕ ಪರಿಸ್ಥಿತಿಯನ್ನ ಪಾಕಿಸ್ತಾನ ಹೊಂದಿದೆ. ನಿಮಗೀಗ ಒಂದು ಸಹಜವಾಗಿ ಪ್ರಶ್ನೆ ಬಂದಿರಬಹುದು, ಯಾಕೋಸ್ಕರವಾಗಿ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಪೀಠಿಕೆ ಹಾಕ್ತಾ ಇದ್ದಾನೆ ಅಂತ. ಮಿತ್ರರೇ, ಪಾಕಿಸ್ತಾನಕ್ಕೆ ಈ ಹಿಂದೆ ಪರಮಾಪ್ತ ದೇಶವಾಗಿದ್ದಂತಹ UAE ಈಗ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಶಾಕ್ ಕೊಡೋದಕ್ಕೆ ಶುರು ಮಾಡಿದೆ. UAEಯಿಂದ ಪಾಕಿಸ್ತಾನ ಒಂದು ದೊಡ್ಡ ಅಮೌಂಟ್ ಸಾಲವನ್ನು ಪಡೆದಿತ್ತು. ಆ ಸಾಲದ ಮರುಪಾವತಿಯನ್ನು ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ಅವಧಿಯನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು ಅಂತ ಬೇಡಿಕೆ ಇಡೋದಕ್ಕೋಸ್ಕರವಾಗಿ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ UAE ಪ್ರವಾಸವನ್ನು ಕೈಗೊಂಡಿದ್ರು. ಆದರೆ UAE ಪಾಕಿಸ್ತಾನಕ್ಕೆ ಕಟ್ಟಪ್ಪಣೆಯನ್ನ ಮಾಡಿದೆ. ಇಷ್ಟು ಸಮಯದಲ್ಲಿ ಸಾಲ ಕೊಡಬೇಕು, ಇಷ್ಟೇ ಬಡ್ಡಿ ಕೊಡಬೇಕು ಅಂತ ತಾಕೀತು ಮಾಡಿದೆ. ಮಿತ್ರರೇ, ಇದೊಂದೇ ವಿಚಾರ ಅಲ್ಲ, ಪಾಕಿಸ್ತಾನ ಮತ್ತು UAE ನಡುವೆ ಬಹಳ ಸಂಬಂಧ ಹದಗೆಟ್ಟಿದೆ. ಇದು ಈಗ ಪಾಕಿಸ್ತಾನದಲ್ಲೇ ಬಹಳ ದೊಡ್ಡ ಚರ್ಚೆಯ ವಿಷಯವೂ ಕೂಡ ಆಗಿದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ನಾವು ಯಾವುದೇ ದೇಶಕ್ಕೆ ಸಾಲ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಒಂಥರ ಅವಮರ್ಯಾದೆ ಆಗುತ್ತೆ. ನಾನು ಆಸಿಮ್ ಮುನೀರ್ ಇದನ್ನ ಫೇಸ್ ಮಾಡಿದೀವಿ ಅಂತ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮಿತ್ರರೇ, ಪಾಕಿಸ್ತಾನದ ಆರ್ಮಿ ಚೀಫ್ ಮತ್ತು ಪಾಕಿಸ್ತಾನದ ಪ್ರಧಾನಿಗೆ ಈ ವಿಚಾರ ಇದೆಯಲ್ಲ, ಅಂದ್ರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯ ವಿಚಾರ, ಇದು ಸದಾ ಅವರ ತಲೆಯಲ್ಲಿ ಇರಬೇಕಾದಂತಹ ವಿಚಾರ. ಆದ್ರೂ ಒಮ್ಮೊಮ್ಮೆ ಅವರು ಅದನ್ನ ಮರೆತು ಬಿಡ್ತಾರೆ. ನಾವು ಆರ್ಥಿಕವಾಗಿ ಬಹಳ ಸದೃಢವಾಗಿದ್ದೀವಿ ಅಂತ ಪೋಸ್ಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಕೆಲವೊಮ್ಮೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತದೊಂದಿಗೆ ಕಾಂಪಿಟೇಷನ್ಗೆ ಬಿದ್ದು ಬಿಡ್ತಾರೆ. ಹಾಗೆ ಕಾಂಪಿಟೇಷನ್ಗೆ ಬಿದ್ದು ಮಾಡಿಕೊಂಡಂತಹ ಒಂದು ಎಡವಟ್ಟೆ ಸೌದಿ ಅರೇಬಿಯಾ ಮತ್ತು UAE ನಡುವಿನ ಸಂಘರ್ಷದಲ್ಲಿ ಪಾಕಿಸ್ತಾನ ತಲೆ ಹಾಕಿದ್ದು. ಅದಕ್ಕೆ ಈಗ ಪಾಕಿಸ್ತಾನ ಬೆಲೆ ತೆರಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ UAE ಪ್ರವಾಸವನ್ನ ಕೈಗೊಂಡಿದ್ರು. UAEಯ ಅಧ್ಯಕ್ಷ MBZ ಅವರನ್ನ ಇತ್ತೀಚೆಗೆ ಭೇಟಿಯಾಗಿದ್ರು. ಭೇಟಿಯ ಉದ್ದೇಶ ಏನಾಗಿತ್ತು ಕೇಳಿದ್ರೆ, UAE ಈ ಹಿಂದೆ ಪಾಕಿಸ್ತಾನಕ್ಕೆ $2 ಬಿಲಿಯನ್ ನಷ್ಟು ಸಾಲ ಕೊಟ್ಟಿತ್ತು. ಆ ಸಾಲವನ್ನ ಈಗ ಪಾಕಿಸ್ತಾನ ಮರುಪಾವತಿ ಮಾಡುವಂತಹ ಸಮಯ ಬಂದಿದೆ. ಆದರೆ ಪಾಕಿಸ್ತಾನದ ಬಳಿಯಲ್ಲಿ ಹಣ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು UAEಯ ಅಧ್ಯಕ್ಷರ ಬಳಿಯಲ್ಲಿ ಒಂದು ಡಿಮ್ಯಾಂಡ್ ಇಟ್ರು, ನಮ್ಮ ಸಾಲವನ್ನ ರಿನಿವಲ್ ಮಾಡಿಕೊಡಿ, ಈಗ ಸದ್ಯಕ್ಕೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಮಿತ್ರರೇ, ಬಹುತೇಕ ದೇಶಗಳು ಹೀಗೆ ಮಾಡ್ತವೆ, ಇದೇನು ಹೊಸ ವಿಚಾರ ಅಲ್ಲ. ಆದರೆ ವಿಷಯ ಏನು ಗೊತ್ತಾ, ಯಾವುದಾದ್ರೂ ದೇಶಗಳು ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಹೆಚ್ಚಿನ ಸಮಯಾವಕಾಶ ಬೇಕು ಅಥವಾ ರಿನಿವಲ್ ಮಾಡಿಕೊಡ್ಬೇಕು ಅಂತ ಕೇಳಿದ್ದೆ ಆದರೆ ಯಾವುದೇ ದೇಶ ಅಥವಾ ಯಾವುದೇ ನಾಯಕರು ಅದನ್ನು ಸಾರಾಸಗಟಾಗಿ ತಿರಸ್ಕರಿಸೋದಿಲ್ಲ. ಆದರೆ ಈ ಬಾರಿ ಪಾಕಿಸ್ತಾನಕ್ಕೆ ಎಂತಹ ಮುಖಭಂಗ ಆಯಿತು ಕೇಳಿದ್ರೆ, UAEಯ ಅಧ್ಯಕ್ಷರು ಅದನ್ನು ತಿರಸ್ಕರಿಸಿದ್ರು. ನಿಮಗೆ ಕೊಟ್ಟಂತಹ ಸಾಲವನ್ನು ನೀವೀಗಲೇ ಮರುಪಾವತಿ ಮಾಡಬೇಕು, ಹೆಚ್ಚು ಅಂತಂದ್ರೆ ನಾನು 1 ತಿಂಗಳ ಕಾಲಾವಕಾಶವನ್ನು ಕೊಡ್ತೀನಿ ಅಂತ MBZ ಶಾಬಾಜ್ ಶರೀಫ್ ಅವರ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಟ್ರು. ಆದರೆ ಶಾಬಾಜ್ ಶರೀಫ್ ಮತ್ತು ಅಂಗಲಾಚಿ ಬೇಡಿಕೊಂಡ ಕಾರಣದಿಂದಾಗಿ UAEಯ ಅಧ್ಯಕ್ಷರು ಹೇಳ್ತಾರೆ, ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡ್ತೀನಿ, ಮುಂದಿನ 2 ತಿಂಗಳಲ್ಲಿ ನಮ್ಮ $2 ಬಿಲಿಯನ್ ಹಣವನ್ನು ನೀವು ವಾಪಸ್ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಬಡ್ಡಿಯ ದರವನ್ನು 6.5%ಗೆ ಏರಿಸ್ತೀನಿ. ಕೇವಲ 2 ತಿಂಗಳ ಅವಧಿಯಲ್ಲಿ ನಮ್ಮ $2 ಬಿಲಿಯನ್ ಹಣವನ್ನು 6.5% ಬಡ್ಡಿಯಲ್ಲಿ ವಾಪಸ್ ಕೊಡಬೇಕು ಅಂತ ಕಟ್ಟಪ್ಪಣೆಯನ್ನ ಮಾಡಿ UAE ಅಧ್ಯಕ್ಷರು ಪಾಕ್ ಪ್ರಧಾನಿಯನ್ನ ಕಳುಹಿಸಿಕೊಟ್ರು. ಸದ್ಯ ಈ ಸುದ್ದಿ ಇದೆಯಲ್ಲ, ಭಾರಿ ಸದ್ದು ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ, ಯಾವ ದೇಶವೂ ಕೂಡ ಇಷ್ಟೊಂದು ರೂಢ್ ಆಗಿ ನಡೆದುಕೊಳ್ಳೋದೇ ಇಲ್ಲ. ಇಲ್ಲಿ ಮಿತ್ರರೇ, ಸಾಲ ಮರುಪಾವತಿಗೆ ಕಟ್ಟಪ್ಪಣೆ ಮಾಡಿದ್ದು ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಬಡ್ಡಿ ದರವನ್ನು ನಿಗದಿ ಮಾಡಿದ್ದಿದೆಯಲ್ಲ, ಇದು ಪಕ್ಕಾ ಗೊತ್ತಾಗ್ತಾ ಇದೆ ಪಾಕಿಸ್ತಾನವನ್ನು ಪನಿಷ್ ಮಾಡೋದಕ್ಕೋಸ್ಕರವಾಗಿ UAE ಅಧ್ಯಕ್ಷರು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ.
ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಲೋನ್ಗಳಿದಾವಲ್ಲ ಅವುಗಳಿಗೆ ಬಡ್ಡಿ ಎಷ್ಟಪ್ಪ ಇರುತ್ತೆ ಕೇಳಿದ್ರೆ 2%, 3% ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಬಡ್ಡಿ ದರದಲ್ಲಿ ಯಾರೂ ಕೂಡ ಸಾಲ ತೆಗೆದುಕೊಳ್ಳೋದು ಇಲ್ಲ, ಸಾಲ ಕೊಡೋದು ಕೂಡ ಇಲ್ಲ. UAE ಅಧ್ಯಕ್ಷರು 6.5% ಬಡ್ಡಿ ದರವನ್ನು ನಿಗದಿ ಮಾಡಿದ್ದಾರೆ. ಅಂದ್ರೆ ಮಿತ್ರರೇ, ಈಗ $2 ಬಿಲಿಯನ್ ಅನ್ನ 1 ವರ್ಷದವರೆಗೆ ಸಾಲ ಪಡೆದಿದ್ದೆ ಆದ್ರೆ ಅದಕ್ಕೆ $130 ಮಿಲಿಯನ್ ನಷ್ಟು ಬಡ್ಡಿ ಪೇ ಮಾಡಬೇಕಾಗತ್ತೆ. ಇಲ್ಲಿ ಪಾಕಿಸ್ತಾನಕ್ಕೆ ಸಾಲ ಮರುಪಾವತಿ ಮಾಡಬೇಕು, ಅದಕ್ಕೆ 2 ತಿಂಗಳ ಕಾಲಾವಕಾಶ, ಜೊತೆಗೆ ಹೆಚ್ಚಿನ ಬಡ್ಡಿ ದರ, ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ UAE ನಮ್ಮ ವಿರುದ್ಧವಾಗಿ ತಿರುಗಿ ನಿಂತಿದೆ, UAE ನಮ್ಮ ಮೇಲೆ ಸಿಟ್ಟುಗೊಂಡಿದೆ ಅನ್ನುವಂತಹ ವಿಚಾರ ಇದೆಯಲ್ಲ, ಇದನ್ನ ಪಾಕಿಸ್ತಾನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯಾಕೋಸ್ಕರವಾಗಿ ಇಂತಹ ನಿರ್ಧಾರವನ್ನು ಕೈಗೊಳ್ತಾ ಇದೆ? ಪಾಕಿಸ್ತಾನವನ್ನು ದಂಡಿಸೋದಕ್ಕೆ ಯಾಕವರು ಮುಂದಾಗ್ತಾ ಇದ್ದಾರೆ ಕೇಳಿದ್ರೆ ಪಾಕಿಸ್ತಾನದ ದುರ್ಬುದ್ಧಿಯೇ ಇದಕ್ಕೆ ಕಾರಣ. ಸೌದಿ ಮತ್ತು UAEಯ ನಡುವೆ ಇರುವಂತಹ ಸಂಘರ್ಷ ನಿಮಗೆಲ್ಲ ಗೊತ್ತೇ ಇದೆ. ಈ ಹಿಂದೆ ಕೂಡ ನಾನು ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ವಿವರಿಸಿದ್ದೀನಿ. ಅವರ ನಡುವೆ ಈ ಹಿಂದಿನಿಂದಲೂ ಕೂಡ ಒಂದು ದಾಯಾದಿಗಳ ಪೈಪೋಟಿ ಇದ್ದೇ ಇತ್ತು. ಆದರೆ ಯೆಮೆನ್ ವಿಚಾರದಲ್ಲಿ ಆರಂಭವಾದಂತಹ ಸಂಘರ್ಷ ಇದೆಯಲ್ಲ, ಅದು ಈಗ ದಾಯಾದಿ ಕಲಹವಾಗಿ ಮಾರ್ಪಟ್ಟಿದೆ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಾಗೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು ಮಾತ್ರ ಪಾಕಿಸ್ತಾನ. ಈ ವಿಚಾರದಲ್ಲಿ ಪಾಕಿಸ್ತಾನ ಬ್ಯಾಲೆನ್ಸ್ ಮಾಡಬಹುದಾಗಿತ್ತು. ಆದರೆ ಈ ಆಸಿಮ್ ಮುನೀರ್ ಮತ್ತು ಶಾಬಾಜ್ ಶರೀಫ್ ಅತಿ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಹೋಗ್ಬಿಟ್ರು. ಸೌದಿ ಅರೇಬಿಯಾ UAEಯ ಶಿಪ್ಮೆಂಟ್ ಮೇಲೆ ಯೆಮೆನ್ನಲ್ಲಿ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಸ್ಟೇಟ್ಮೆಂಟ್ ಅನ್ನು ಕೊಡ್ತು. ಸೌದಿ ಅರೇಬಿಯಾಗೆ ಕಂಪ್ಲೀಟ್ ಸಾಲಿಡಾರಿಟಿಯನ್ನು ಪ್ರದರ್ಶನ ಮಾಡಿತು. ಇಬ್ಬರನ್ನೂ ಸಮಾನವಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗೇ ಇಲ್ಲ. ಇದು UAEಯನ್ನು ಕೆರಳಿಸಿದೆ. ಇದಕ್ಕೆ ಮುಂಚೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಡಿಫೆನ್ಸ್ ಒಪ್ಪಂದ ಆಗಿದೆ. ಈಗ ಈ ಸಂಘರ್ಷದಲ್ಲೂ ಕೂಡ ಪಾಕಿಸ್ತಾನ ಸೌದಿಯ ಬೆಂಬಲಕ್ಕೆ ನಿಂತಿದೆ. ಒಂದು ಕಡೆ ನಮ್ಮಿಂದ ಲೋನ್ ಪಡೆದುಕೊಳ್ತಾರೆ, ಲಾಭ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಜನ UAEಯಲ್ಲಿ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರೆಮಿಟೆನ್ಸ್ ಹಣ ಕೂಡ ಸಿಗುತ್ತೆ. ಈಗ ಪಾಕಿಸ್ತಾನ ಟೋಟಲಿ ಸೌದಿ ಸೈಡ್ ನಿಂತ್ಕೊಂಡಿದ್ಯಾ? ಇದಕ್ಕೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ UAEಯ ಅಧ್ಯಕ್ಷರು ಈ ತೀರ್ಮಾನವನ್ನ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಸಾಲ ಕೊಡೋದಿಲ್ಲ, ಕೊಟ್ಟಂತಹ ಸಾಲವನ್ನ ಕೂಡ ಅವರು ಇಮಿಡಿಯೇಟ್ ಆಗಿ ವಾಪಸ್ ಕೊಡಬೇಕು. ಅದಕ್ಕೆ ಕೇವಲ 2 ತಿಂಗಳ ಕಾಲಾವಕಾಶ, ಜೊತೆಗೆ ದೊಡ್ಡ ಬಡ್ಡಿ ದರ ಅಂತ ಹೇಳಿ UAEಯ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ಬರೆ ಹಾಕಿದ್ದಾರೆ. ಮಿತ್ರರೇ, ಪಾಕಿಸ್ತಾನದ ವಿಚಾರದಲ್ಲಿ UAE ಬಹಳ ದೂರ ಹೋಗ್ತಾ ಇದೆ ಅನ್ನೋದಕ್ಕೆ ಇನ್ನೂ ಅನೇಕ ಉದಾಹರಣೆಗಳು ನಿಮಗೆ ಸಿಗ್ತವೆ. ಈ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಇದನ್ನ UAEಗೆ ಮಾರಾಟ ಮಾಡೋದಕ್ಕೆ ಪಾಕಿಸ್ತಾನದ ಸರ್ಕಾರ ನಿರ್ಧಾರ ಮಾಡಿತ್ತು. ಕಾರಣ ಇಷ್ಟೇ, ಪಾಕಿಸ್ತಾನಕ್ಕೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಪೂರಕವಾಗಿರಲಿಲ್ಲ. ಹೀಗಾಗಿ ಹೊರದೇಶದ ಇನ್ವೆಸ್ಟ್ಮೆಂಟ್ ಬರಬೇಕು ಅಂತೇಳಿ ಪಾಕಿಸ್ತಾನದ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೆ. UAEಯ ಜೊತೆಗೆ ಮಾತುಕತೆ ಕೂಡ ಆಗಿತ್ತು. ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಹ ಇಸ್ಲಾಮಾಬಾದ್ನ ಏರ್ಪೋರ್ಟ್ ಅನ್ನ ತನ್ನದಾಗಿಸಿಕೊಳ್ಳೋದಕ್ಕೆ ಬಹಳ ಉತ್ಸಾಹವನ್ನು ತೋರಿಸಿತ್ತು. ಆದರೆ ದಿಢೀರಂತ ಕಳೆದ ತಿಂಗಳು UAE ಅದರಿಂದ ಹೊರಗೆ ಬಂತು. ಪಾಕಿಸ್ತಾನದಲ್ಲಿ ನಾವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅನ್ನುವಂತಹ ಸಂದೇಶವನ್ನು UAE ಈ ಮೂಲಕ ಕೊಡ್ತು. ಇದಿಷ್ಟೇ ಅಲ್ಲ ಮಿತ್ರರೇ, ಇನ್ನೊಂದು ಆಘಾತಕಾರಿ ಸುದ್ದಿಯೂ ಕೂಡ ಪಾಕಿಸ್ತಾನಕ್ಕಿದೆ. ಇತ್ತೀಚೆಗೆ UAE ಸರ್ಕಾರ ಪಾಕಿಗಳಿಗೆ ವೀಸಾವನ್ನು ನಿರಾಕರಿಸುವಂತಹ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕೆಲ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ, ಪಾಕಿಸ್ತಾನದ ವೀಸಾವನ್ನ UAE ರಿಜೆಕ್ಟ್ ಮಾಡುವಂತಹದ್ದು 80% ಅನ್ನು ರೀಚ್ ಆಗಿದೆ ಅಂತ. ಇದು ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ಆಘಾತಕಾರಿಯಾದಂತಹ ವಿಚಾರ. ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನದಿಂದ ಸರಿಸುಮಾರು 16 ಲಕ್ಷ ಮಂದಿ UAEಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಲ್ಲೇ ಉದ್ಯೋಗ ಕಂಡುಕೊಂಡಿದ್ದಾರೆ. ಹೀಗಾಗಿ ಪಾಕಿಸ್ತಾನದಿಂದ UAEಗೆ ಹೋಗುವಂತಹದ್ದು, ಅಲ್ಲಿ ಉದ್ಯೋಗ ಮಾಡುವಂತಹದ್ದು ಕಾಮನ್ ಆಗಿತ್ತು. ಆದ್ರೆ ಈಗ ಪಾಕಿಸ್ತಾನದ ಜನ ನಮ್ಮ ದೇಶಕ್ಕೆ ಬರೋದು ಬೇಡ ಅನ್ನುವ ರೀತಿಯಲ್ಲಿ UAE ವೀಸಾವನ್ನು ನಿರಾಕರಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ವೆರಿ ಸಿಂಪಲ್. ಪಾಕಿಸ್ತಾನ ಸೌದಿಯ ಜೊತೆಗೆ ನಿಂತ್ಕೊಂಡಿದೆ, ಅವರ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತಾ ಇದೆ. ಹೀಗಾಗಿ ಇಂದಲ್ಲ ನಾಳೆ ಪಾಕಿಸ್ತಾನ ನಮಗೆ ಮಡಿಲೊಳಗಿರುವಂತಹ ಕೆಂಡ ಆಗಿಬಿಡಬಹುದು. ಹೀಗಾಗಿ ನಮಗೆ ಅವರ ಸಹವಾಸವೇ ಬೇಡ ಅಂತ UAE ಪಾಕಿಸ್ತಾನವನ್ನ ಹಂತ ಹಂತವಾಗಿ ದೂರ ಮಾಡ್ತಾ ಇದೆ. ಆದರೆ ವಿಪರ್ಯಾಸ ಏನು ಗೊತ್ತಾ, UAE ಕೊಡ್ತಾ ಇರುವಂತಹ ಈ ಹೊಡೆತವನ್ನು ಸ್ವೀಕರಿಸೋದಕ್ಕೆ ಪಾಕಿಸ್ತಾನದ ಬಳಿಯಲ್ಲಿ ಶಕ್ತಿಯೇ ಇಲ್ಲ. ಮಿತ್ರರೇ, ಪಾಕಿಸ್ತಾನದ ಎಕಾನಮಿ ಎಷ್ಟು ಶೇಕ್ ಆಗ್ತಾ ಇದೆ ಕೇಳಿದ್ರೆ ನೀವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇವತ್ತು ಪಾಕಿಸ್ತಾನದ ಒಟ್ಟಾರೆಯಾಗಿ ವಿದೇಶಿ ಸಾಲ ಇರುವಂತಹದ್ದು $134.5 ಬಿಲಿಯನ್. ಹಾಗೆ ಇಂಟರ್ನಲ್ ಸಾಲ $289 ಬಿಲಿಯನ್ ಹೆಚ್ಚಿದೆ. ಆದರೆ ಪಾಕಿಸ್ತಾನದ ಒಟ್ಟು ಫಾರೆಕ್ಸ್ ರಿಸರ್ವ್ ಇರುವಂತಹದ್ದು ಕೇವಲ $16 ಬಿಲಿಯನ್. ಅಂತಹ ದುಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನ ಇವತ್ತು ಭಾರತದೊಂದಿಗೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ ಅಂತ ತನ್ನ ಜನರಿಗೆ ಹೂ ಮೂಡಿಸುತ್ತೆ, ಆ ರೀತಿಯಾಗಿ ಪೋಸ್ಟ್ ಕೊಡುತ್ತೆ. ಮಿತ್ರರೇ, ಭಾರತದ ಒಟ್ಟಾರೆಯಾಗಿ ವಿದೇಶಿ ಸಾಲ ಇರುವಂತಹದ್ದು $746 ಬಿಲಿಯನ್. ಆದರೆ ಭಾರತದ ಫಾರೆಕ್ಸ್ ರಿಸರ್ವ್ ಎಷ್ಟಿದೆ ಗೊತ್ತಾ? $720 ಬಿಲಿಯನ್. ಇಂತಹ ಒಂದು ದೊಡ್ಡ ಎಕಾನಮಿಯ ಜೊತೆಗೆ ಪಾಕಿಸ್ತಾನ ಕಂಪೇರ್ ಮಾಡಿಕೊಂಡು ನಾವು ಕಾಂಪೀಟ್ ಮಾಡ್ತೀವಿ ಅಂತ ಹೋಗಿದ್ದೆ ಆದರೆ ಅವರು ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಇದೆಯಾ? ಇದು ಸಾಲದು ಅಂತ ಈಗ ಆ ಸೌದಿ ಅರೇಬಿಯಾ ಮತ್ತು UAE ನಡುವೆ ನಡೀತಾ ಇರುವಂತಹ ದಾಯಾದಿ ಕಲಹ ಇದೆಯಲ್ಲ, ಅದರ ನಡುವೆ ಪಾಕಿಸ್ತಾನ ಹೋಗಿ ಸಿಕ್ಕಾಕೊಂಡಿದೆ.
ಮಿತ್ರರೇ, ಈ ವಿಚಾರ ಹೊರಬರ್ತಿದ್ದ ಹಾಗೆ ಪಾಕಿಸ್ತಾನದ ಟಿವಿ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ? ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಈ ಕಠಿಣ ನಿರ್ಧಾರದ ಬಗ್ಗೆ ಪಾಕಿಸ್ತಾನದ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಏನ್ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ವಿಡಿಯೋಗಳನ್ನು ನೋಡಿದೆ. ಬಹುತೇಕ ಎಕ್ಸ್ಪರ್ಟ್ಗಳು ಏನ್ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಪಾಕಿಸ್ತಾನ ಇಲ್ಲದ ಉಸಾಬರಿಗೆ ಕೈ ಹಾಕಿದೆ. ಇವತ್ತು ಪಾಕಿಸ್ತಾನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಪಾಕಿಸ್ತಾನಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ನರ್ ದೇಶ ಆಗಿತ್ತು. ಅದನ್ನ ಬಿಟ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ಸೌದಿಯ ಕಡೆಗೆ ನಿಂತ್ಕೊಂಡಿದ್ರಿಂದಾಗಿ ಭವಿಷ್ಯದಲ್ಲಿ ಪಾಕಿಸ್ತಾನದ ಎಕಾನಮಿಗೆ ಇನ್ನಷ್ಟು ಹೊಡೆತ ಬೀಳುತ್ತೆ. ಭಾರತ ಇದರ ಲಾಭವನ್ನು ಪಡೆದುಕೊಳ್ಳುತ್ತೆ, ಪಾಕಿಸ್ತಾನಕ್ಕೆ ಇನ್ನಷ್ಟು ಘಾಸಿ ಮಾಡುತ್ತೆ ಅಂತ ಪಾಕಿಸ್ತಾನದ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನದ ಆರ್ಮಿಯ ಈ ತೀರ್ಮಾನದ ಬಗ್ಗೆ ಅಲ್ಲಿ ಬಹಳ ಹತಾಶೆಯ ಭಾವನೆ ಇದೆ. ನೀವೇ ಯೋಚನೆ ಮಾಡಿ ಮಿತ್ರರೇ, ಇವತ್ತು ಪಾಕಿಸ್ತಾನದಲ್ಲಿ ಮೇಲಿಂದ ಮೇಲೆ ಮಲ್ಟಿನ್ಯಾಷನಲ್ ಕಂಪನಿಗಳು ಬಾಗಿಲು ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಒಂದು ವರದಿಯ ಪ್ರಕಾರ ಕಳೆದ 2 ವರ್ಷದಲ್ಲಿ ತುಂಬಾ ಮೇಜರ್ ಆದಂತಹ 10 ಕಂಪನಿಗಳು ಪಾಕಿಸ್ತಾನದಿಂದ ಜಾಗ ಖಾಲಿ ಮಾಡಿದ್ದಾವೆ. ಅದರಲ್ಲಿ ಮೈಕ್ರೋಸಾಫ್ಟ್ ಇದೆ, P&G ಇದೆ, ಶೆಲ್ ಇದೆ, ಟೋಟಲ್ ಎನರ್ಜಿ ಇದೆ. ಇಂತಹ ದೈತ್ಯ ಕಂಪನಿಗಳು ಪಾಕಿಸ್ತಾನದಲ್ಲಿ ನಮಗೇನು ಕೆಲಸ ಇಲ್ಲ, ಇಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಇಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸೋದಕ್ಕೆ ಯೋಗ್ಯವಾದಂತಹ ದೇಶವೇ ಅಲ್ಲ ಅಂತ ತಮ್ಮ ಕಂಪನಿಗಳ ಔಟ್ಲೆಟ್ಗಳನ್ನು ಕ್ಲೋಸ್ ಮಾಡಿ ದೇಶ ಬಿಟ್ಟೇ ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಪಾಕಿಸ್ತಾನ ತನ್ನ ಎಕಾನಮಿಯ ಕಡೆಗೆ ಗಮನ ಹರಿಸದೆ ಜಾಗತಿಕ ವಿದ್ಯಮಾನಗಳಲ್ಲಿ ಮೂಗು ತೂರಿಸೋದಕ್ಕೆ ಹೋಗಿ ಹೊಡೆತ ತಿಂತಾ ಇದೆ. ಮಿತ್ರರೇ, ಸೌದಿ ಮತ್ತು UAE ನಡುವಿನ ಈ ಸಂಘರ್ಷ ಇದೆಯಲ್ಲ, ಭಾರತಕ್ಕೆ ಪರೋಕ್ಷವಾಗಿ ಬಹಳ ದೊಡ್ಡ ಲಾಭ ಮಾಡಿಕೊಡ್ತಾ ಇದೆ. ಈಗಾಗಲೇ UAE ಭಾರತದ ಕದ ತಟ್ಟಿದೆ. ನಮ್ಮ ಜೊತೆಗೆ ಅವರು ಡಿಫೆನ್ಸ್ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಮುಂದೆ ಬಂದಿದ್ದಾರೆ. ಫೆಬ್ರವರಿ 16ರಿಂದ ಭಾರತದಲ್ಲಿ AI ಶೃಂಗಸಭೆ ನಡೀತಾ ಇದೆ. ಅದರಲ್ಲಿ UAEಯ ಕ್ರೌನ್ ಪ್ರಿನ್ಸ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ UAE ಭಾರತದಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂತಹದ್ದು ಪಕ್ಕಾ ಆಗ್ತಾ ಇದೆ. ಮಿತ್ರರೇ, ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.